ರಾಘವೇಂದ್ರ ಸ್ವಾಮಿಗಳ ರಕ್ಷಾ ಕವಚ ಎಪಿಸೋಡ್ ನಂಬರ್ 2 ಬನ್ನಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಕಳೆದ ಬಾರಿ ಪ್ರಮುಖ ದಿಕ್ಕುಗಳಾದಂತಹ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಭಾಗದಲ್ಲಿ ಹೇಗೆ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಹಾಕಬೇಕು, ರಕ್ಷಣೆಯನ್ನು ಕೋರಬೇಕು ಎಂಬುದಾಗಿ ತಿಳಿಸ್ಕೊಟ್ಟಿದ್ದೆ. ಇನ್ನು ಉಳಿದ ದಿಕ್ಕಿನಲ್ಲಿ ಹೇಗೆ ರಾಘವೇಂದ್ರ ಸ್ವಾಮಿಗಳನ್ನು ಕುರಿತು ನಾವು ನಮಸ್ಕಾರಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಆಗ್ನೇಯ ದಿಕ್ಕು. ಈ ದಿಕ್ಕಿಗೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ಅಗ್ನಿದೇವ. ಆಗ್ನೇಯ ಭಾಗದಲ್ಲಿ ನಿಂತ್ಕೊಂಡು ದಿವ್ಯ ತೇಜಸೇ ನಮಃ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡುವಂಥದ್ದು. ಹೇಗೆ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ, ದಿವ್ಯವಾದ ತೇಜಸ್ಸನ್ನು ಉಳ್ಳವರೇ ನಿಮಗೆ ನಮಸ್ಕಾರ ಅಂತ ಹೇಳೋದ್ರಿಂದ ಒಳ್ಳೆ ದಿವ್ಯವಾದ ತೇಜಸ್ಸನ್ನು ಪಡಿತಾನಂತೆ. ಇನ್ನು ನೈಋತ್ಯ ಭಾಗ, ಇಲ್ಲಿ ಅಭಿಮಾನಿ ದೇವರು ಯಾರು ಅಂತ ಹೇಳಿದ್ರೆ ನಿವೃತ್ತಿ ಅಂತ ಹೇಳ್ತಾರೆ. ಆ ದಿಕ್ಕಿನಲ್ಲಿ ನಿಂತ್ಕೊಂಡು ದುಷ್ಟಹಂತ್ರೇ ನಮಃ ಅಂತ ನಮಸ್ಕಾರ ಹಾಕಬೇಕು. ಅಂದರೆ ದುಷ್ಟಶಕ್ತಿಗಳು, ಪಿಶಾಚಾದಿಗಳನ್ನು ಸಂಹಾರ ಮಾಡುವಂತಹ ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ನಮಸ್ಕಾರ, ನನ್ನಲ್ಲಿರುವಂತಹ ದುಷ್ಟತನವನ್ನು ಪರಿಹರಿಸಿರಿ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ಕೇಳ್ಕೊಳ್ಳುವಂಥದ್ದು. ಇನ್ನು ವಾಯುವ್ಯ ಭಾಗ, ಅಲ್ಲಿ ನಿಂತ್ಕೊಂಡು ಏನಂತ ನಮಸ್ಕಾರ ಹಾಕಬೇಕು ಅಂತ ಹೇಳಿದ್ರೆ ವಜ್ರಕಾಯ ನಮಃ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ನಮಸ್ಕಾರ ಹಾಕುತ್ತಾ ಏನಂತ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ, ವಜ್ರದಂಥ ದೇಹವುಳ್ಳಂತಹ ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ನಮಸ್ಕಾರ, ನನ್ನ ದೇಹವನ್ನು ವಜ್ರಗೊಳಿಸಿ ಅಂತ ಕೇಳ್ಕೊಳ್ಳೋದ್ರಿಂದ ನಮಗೆ ರಾಯರು ಅನುಗ್ರಹ ಮಾಡ್ತಾರೆ. ಇನ್ನು ಉಳಿದ ದಿಕ್ಕು ಯಾವುದು ಅಂತ ಹೇಳಿದ್ರೆ ಈಶಾನ್ಯ ಭಾಗ. ಈ ದಿಕ್ಕಿಗೆ ಅಭಿಮಾನಿ ದೇವರು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಶಿವ. ಅಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ಸಿದ್ಧಿಪ್ರದಾತ್ರೇ ನಮಃ ಅಂತ ನಮಸ್ಕಾರ ಹಾಕಬೇಕು. ಏನಂತ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಅಣಿಮಾದಿ ಸಿದ್ಧಿಗಳನ್ನು ಕೊಡುವಂತಹ ರಾಘವೇಂದ್ರರೇ ನಿಮಗೆ ನಮಸ್ಕಾರ ಅಂತ ಹಾಕೋದ್ರಿಂದ ರಾಘವೇಂದ್ರ ಸ್ವಾಮಿಗಳು ಬೇಗ ನಮಗೆ ರಕ್ಷಣೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತದೆ. ಇದೇ 18ನೇ ತಾರೀಕು ಅಮೃತ ಗುರುಪುಷ್ಯ ಯೋಗ ಬರ್ತಾ ಇದೆ. ಇದು ತುಂಬ ವಿರಳ ಬರುವಂಥದ್ದು. ಹಾಗಾಗಿ ಅಂದು ಎಪಿಸೋಡ್ 1, 2 ನೋಡಿ ರಾಘವೇಂದ್ರ ಸ್ವಾಮಿಗಳನ್ನು ಕುರಿತು ರಕ್ಷಣೆಯನ್ನು ಕೋರಿ ಖಂಡಿತ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ.